ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಸಂತ್ ಕುಮಾರ್ ಮಾತಾಡ್ತಿರೋದು. ಇವತ್ತು ಪಂಚಪ್ರಾಣಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ತುಂಬ ತಾಯಂದರು ತಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಪಂಚಪ್ರಾಣ ಅಂತಾರೆ. ಪಂಚಪ್ರಾಣ ಅಂದರೆ ಏನು? ಈ ಪಂಚಪ್ರಾಣಗಳ ತತ್ವಗಳನ್ನೇ ನಮ್ಮ ಪಂಚಮುಖಿ ಆಂಜನೇಯನಲ್ಲಿ ತೋರಿಸಿರ್ತಕ್ಕಂಥದ್ದು. ಮುಖ್ಯ ಪ್ರಾಣ ಅಂತಂದರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಮೆಡಿಕಲಲ್ಲಿ ಹೇಳ್ಬೋದು. ಅದನ್ನೇ ಆಂಜನೇಯನ ರೂಪದಲ್ಲಿ ತೋರಿಸ್ತಾರೆ. ಆನಂತರ ಬರ್ತಕ್ಕಂಥದ್ದು ಉದಾನ ಅಂತೇಳಿ, ಅಂದರೆ ಪ್ರಾಣ ಮೇಲೆ ಹೋಗತಕ್ಕಂಥದ್ದು, ಅದು ನರ್ವಸ್ ಸಿಸ್ಟಮ್ ಅಂತ ನಾವು ಮೆಡಿಕಲಲ್ಲಿ ಹೇಳ್ಬೋದು. ಅದು ನಮಗೆ ಗೊತ್ತಿರ್ತಕ್ಕಂಥ ಪಕ್ಷಿಗಳಲ್ಲಿ ಅತಿ ಎತ್ತರವಾಗಿ ಹಾರತಕ್ಕಂಥದ್ದು ಗರುಡ, ಅದನ್ನು ತೋರಿಸ್ತಾರೆ ಬಲಗಡೆಯಲ್ಲಿ. ಅದರ ನಂತರ ಬರ್ತಕ್ಕಂಥ ಅಪಾನ ಅಂತೇಳಿ, ಅದು ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ಬೋದು. ಅದು ಭೂತತ್ವವನ್ನು ತೋರಿಸುತ್ತೆ. ಅದನ್ನು ತೊಗೊಂಡಾಗ ನಮಗೆ ವರಾಹಾವತಾರದಲ್ಲಿ ತೋರಿಸ್ತಾರೆ. ಹಾಗೆ ನಂತರ ಬರ್ತಕ್ಕಂಥದ್ದು ಸಮಾನ ಅಂತೇಳಿ, ಅದನ್ನು ಗಟ್ಸ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಹೊಟ್ಟೆಯ ಭಾಗದಲ್ಲಿ ಬರ್ತಕ್ಕಂಥದ್ದು, ಅದನ್ನು ನಾರಸಿಂಹನ ರೂಪದಲ್ಲಿ ತೋರಿಸ್ತಾರೆ. ಹಾಗೂ ಅದರ ನಂತರ ಬರ್ತಕ್ಕಂಥದ್ದು ವ್ಯಾನ ಅಂತೇಳಿ, ಒಂದು ಪಲ್ಸ್ನ ರೇಟ್ನಲ್ಲಿ ನಮ್ಮ ಪ್ರಾಣ ನಮ್ಮ ದೇಹದಾದ್ಯಂತ ಹರಿತಾ ಇರುತ್ತೆ. ಅದನ್ನು ನಮಗೆ ಗೊತ್ತಿರ್ತಕ್ಕಂಥ ಪ್ರಾಣಿಗಳಲ್ಲಿ ಅತಿ ವೇಗವಾಗಿ ಹೋಗುವಂಥದ್ದು ಕುದುರೆ, ಅದನ್ನು ಹಯವದನ ರೂಪದಲ್ಲಿ ತೋರಿಸ್ತಾರೆ. ಇದೇ ನಮ್ಮ ಪಂಚಮುಖಿ ಆಂಜನೇಯನ. ಇದೇ ಪೂಜೆ ಮಾಡಬೇಕಾದ್ರೆ ನಾವು ಹೇಳೋದು ಓಂ ಪ್ರಾಣಾಯ ಸ್ವಾಹಂ, ಉದಾನಾಯ ಸ್ವಾಹಂ, ಅಪಾನಾಯ ಸ್ವಾಹಂ, ಸಮಾನಾಯ ಸ್ವಾಹಂ, ವ್ಯಾನಾಯ ಸ್ವಾಹ ಅಂತೇಳಿ. ನಮಸ್ಕಾರ.